ಮೊದಲನೇ ಪ್ರಶ್ನೆ, ಯಾವ ಹಣ್ಣು ತಿನ್ನುವುದರಿಂದ ದೇಹದ ಉಷ್ಣತೆ ಕಡಿಮೆ ಮಾಡುತ್ತದೆ? ಎ ಪೇರಳೆಹಣ್ಣು, ಬಿ ಬಾಳೆಹಣ್ಣು, ಸಿ ಸೇಬು ಹಣ್ಣು, ಡಿ ಕಿತ್ತಳೆ ಹಣ್ಣು. ಉತ್ತರ ಡಿ ಕಿತ್ತಳೆ ಹಣ್ಣು. ಎರಡನೆಯ ಪ್ರಶ್ನೆ, ಯಾವ ತರಕಾರಿ ಮರದ ಮೇಲೆ ಬೆಳೆಯುತ್ತದೆ? ಎ ನುಗ್ಗೆಕಾಯಿ, ಬಿ ಬದನೆಕಾಯಿ, ಸಿ ಬೆಂಡೆಕಾಯಿ, ಡಿ ಹಾಗಲಕಾಯಿ. ಉತ್ತರ ಎ ನುಗ್ಗೆಕಾಯಿ. ಮೂರನೆಯ ಪ್ರಶ್ನೆ, ಹೆಚ್ಚು ಚಿಕನ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಎ ಹೃದಯ ಕಾಯಿಲೆ, ಬಿ ಶುಗರ್, ಸಿ ಕ್ಯಾನ್ಸರ್, ಡಿ ಬಿಪಿ. ಉತ್ತರ ಎ ಹೃದಯ ಕಾಯಿಲೆ. ನಾಲ್ಕನೇ ಪ್ರಶ್ನೆ, ಯಾವ ತರಕಾರಿ ತಿಂದರೆ ಎತ್ತರ ವೇಗವಾಗಿ ಹೆಚ್ಚಾಗುತ್ತದೆ? ಎ ಪಾಲಕ್ ಸೊಪ್ಪು, ಬಿ ಬದನೆಕಾಯಿ, ಸಿ ಆಲೂಗಡ್ಡೆ, ಡಿ ಬೀಟ್ರೂಟ್. ಉತ್ತರ ಎ ಪಾಲಕ್ ಸೊಪ್ಪು. ಐದನೇ ಪ್ರಶ್ನೆ, ಕಾಳಿಂಗ ಸರ್ಪದ ಉದ್ದ ಎಷ್ಟು? ಎ 30 ಅಡಿ, ಬಿ 20 ಅಡಿ, ಸಿ 15 ಅಡಿ, ಡಿ 12 ಅಡಿ. ಉತ್ತರ ಡಿ 12 ಅಡಿ. ಆರನೇ ಪ್ರಶ್ನೆ, ಯಾವ ಜೀವಿ ತನ್ನ ತಾಯಿಯನ್ನು ನೋಡಿಲ್ಲ? ಎ ಮೊಸಳೆ, ಬಿ ಚೇಳು, ಸಿ ಇರುವೆ, ಡಿ ಕೋಗಿಲೆ. ಉತ್ತರ ಬಿ ಚೇಳು. ಏಳನೆಯ ಪ್ರಶ್ನೆ, ಯಾವ ಪ್ರಾಣಿಯು ಪ್ರತಿಯೊಂದು ವಸ್ತುವನ್ನು 2 ಪಟ್ಟು ದೊಡ್ಡದಾಗಿ ನೋಡುತ್ತದೆ? ಎ ಹಸು, ಬಿ ಸಿಂಹ, ಸಿ ಆನೆ, ಡಿ ಕುದುರೆ. ಉತ್ತರ ಸಿ ಆನೆ. ಎಂಟನೆಯ ಪ್ರಶ್ನೆ, ಯಾವ ಜೀವಿ ತನ್ನ ಪಾದಗಳಿಂದ ರುಚಿ ನೋಡುತ್ತದೆ? ಎ ಜೇನುನೊಣ, ಬಿ ಇರುವೆ, ಸಿ ಕೋಗಿಲೆ, ಡಿ ಚಿಟ್ಟೆಗಳು. ಉತ್ತರ ಡಿ ಚಿಟ್ಟೆಗಳು. ಒಂಬತ್ತನೇ ಪ್ರಶ್ನೆ, ಯಾವ ದೇಶದಲ್ಲಿ ಕೊರೋನಾ ಲಸಿಕೆಯನ್ನು ಮೊದಲು ತಯಾರಿಸಲಾಯಿತು? ಎ ಭಾರತ, ಬಿ ರಷ್ಯಾ, ಸಿ ಚೀನಾ, ಡಿ ಅಮೆರಿಕ. ಉತ್ತರ ಬಿ ರಷ್ಯಾ. ಹತ್ತನೆಯ ಪ್ರಶ್ನೆ, ಮನೆಯ ಹತ್ತಿರ ಯಾವ ಗಿಡ ನೆಟ್ಟರೆ ಮನೆಯಲ್ಲಿ ಜಗಳ ಗಲಾಟೆ ಉಂಟಾಗುತ್ತದೆ? ಎ ನುಗ್ಗೆಕಾಯಿ, ಬಿ ಅಲುವೆರಾ, ಸಿ ಕರಿಬೇವು, ಡಿ ಮೆಣಸಿನಕಾಯಿ. ಉತ್ತರ ಡಿ ಮೆಣಸಿನಕಾಯಿ. 11ನೇ ಪ್ರಶ್ನೆ, ಮನುಷ್ಯ ಚಂದ್ರನ ಮೇಲೆ ಮೊದಲ ಬಾರಿ ಇಳಿದಿದ್ದು ಯಾವಾಗ? ಎ 1965, ಬಿ 1969, ಸಿ 1991, ಸಿ 1995. ಉತ್ತರ ಬಿ 1969. 12ನೇ ಪ್ರಶ್ನೆ, ಯಾವ ದೇಶದಲ್ಲಿ ನೋಟು ಅಮಾನ್ಯೀಕರಣವನ್ನು ಮೊದಲು ಮಾಡಲಾಯಿತು? ಎ ಗಾನಾ, ಬಿ ಭಾರತ, ಸಿ ನೇಪಾಳ, ಡಿ ಶ್ರೀಲಂಕಾ. ಉತ್ತರ ಎ ಗಾನಾ. 13ನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ತಿರುಮಲ ವೆಂಕಟೇಶ್ವರ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎ ಗುಜರಾತ್, ಬಿ ಕೇರಳ, ಸಿ ರಾಜಸ್ಥಾನ್, ಡಿ ಆಂಧ್ರ ಪ್ರದೇಶ್. ಉತ್ತರ ಡಿ ಆಂಧ್ರ ಪ್ರದೇಶ್. 14ನೇ ಪ್ರಶ್ನೆ, ಡಾಲ್ಫಿನ್ ಸರಾಸರಿ ಜೀವಿತಾವಧಿ ಎಷ್ಟು? ಎ 20 ವರ್ಷ, ಬಿ 50 ವರ್ಷ, ಸಿ 70 ವರ್ಷ, ಡಿ 90 ವರ್ಷ. ಉತ್ತರ ಡಿ 90 ವರ್ಷ. 15ನೇ ಪ್ರಶ್ನೆ, ಯಾವ ಹಣ್ಣಿನ ಬೀಜವು ಹಾವಿನ ವಿಷವನ್ನು ತಕ್ಷಣ ತೆಗೆದುಹಾಕುತ್ತದೆ? ಎ ಹಲಸು ಹಣ್ಣು, ಬಿ ಹುಣಸೆ ಹಣ್ಣು, ಸಿ ನಿಂಬೆ ಹಣ್ಣು, ಡಿ ಪಪ್ಪಾಯಿ ಹಣ್ಣು. ಉತ್ತರ ಬಿ ಹುಣಸೆ ಹಣ್ಣು. 16ನೇ ಪ್ರಶ್ನೆ, ಭಾರತದ ಯಾವ ನಗರವನ್ನು ಕನಸುಗಳ ನಗರ ಎಂದು ಕರೆಯಲಾಗುತ್ತದೆ? ಎ ಮುಂಬೈ, ಬಿ ದೆಹಲಿ, ಸಿ ಕೋಲ್ಕತ್ತಾ, ಡಿ ರಾಂಚಿ.
ಉತ್ತರ ಎ ಮುಂಬೈ. 17ನೇ ಪ್ರಶ್ನೆ. ಭಾರತದ ಯಾವ ರಾಜ್ಯದಲ್ಲಿ ಸೂರ್ಯ 2 ಗಂಟೆ ಮುಂಚಿತವಾಗಿ ಉದಯಿಸುತ್ತಾನೆ? ಎ ಅರುಣಾಚಲ್ ಪ್ರದೇಶ್, ಬಿ ರಾಜಸ್ಥಾನ್, ಸಿ ಉತ್ತರಾಖಂಡ, ಡಿ ಗುಜರಾತ್. ಉತ್ತರ ಎ ಅರುಣಾಚಲ್ ಪ್ರದೇಶ್. 18ನೇ ಪ್ರಶ್ನೆ. ನಾಯಿಗಳು ಸಾಮಾನ್ಯವಾಗಿ ಎಷ್ಟು ಕಾಲ ಬದುಕುತ್ತವೆ? ಎ 20 ವರ್ಷ, ಬಿ 13 ವರ್ಷ, ಸಿ 25 ವರ್ಷ, ಡಿ 18 ವರ್ಷ. ಉತ್ತರ ಬಿ 13 ವರ್ಷ. 19ನೇ ಪ್ರಶ್ನೆ. ಮರಗಳ ಮೇಲೆ ಮನೆ ಕಟ್ಟಿಕೊಂಡು ವಾಸಿಸುವ ದೇಶ ಯಾವುದು? ಎ ರೋಮ್, ಬಿ ರಷ್ಯಾ, ಸಿ ಆಫ್ರಿಕಾ, ಡಿ ಚಿಕಾಗೋ. ಉತ್ತರ ಸಿ ಆಫ್ರಿಕಾ. 20ನೇ ಪ್ರಶ್ನೆ. ಯಾವ ದೇಶದಲ್ಲಿ ವರದಕ್ಷಿಣೆ ತೆಗೆದುಕೊಂಡರೆ ಮರಣದಂಡನೆ ವಿಧಿಸಲಾಗುತ್ತದೆ? ಎ ಸುಡಾನ್, ಬಿ ಇಟಲಿ, ಸಿ ಭಾರತ, ಡಿ ಚೀನಾ. ಉತ್ತರ ಬಿ ಇಟಲಿ. ಮೊಸರು ಮತ್ತು ಜಿಲೇಬಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಎ ಕ್ಯಾನ್ಸರ್, ಬಿ ತಲೆನೋವು, ಸಿ ಟೈಫಾಯ್ಡ್, ಡಿ ಜೀರ್ಣಾಂಗ ವ್ಯವಸ್ಥೆ. ಉತ್ತರ ಡಿ ಜೀರ್ಣಾಂಗ ವ್ಯವಸ್ಥೆ. ಮೊಸರು ಮತ್ತು ಜಿಲೇಬಿ ತಿನ್ನುವುದರಿಂದ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ರೋಗ ಬರುತ್ತದೆ. ಯಾವ ಹಕ್ಕಿ ತನ್ನ ಮೆದುಳಿನ ಅರ್ಧ ಭಾಗವನ್ನು ನಿದ್ರಿಸಬಲ್ಲದು? ಎ ಗೂಬೆ, ಬಿ ರಣಹದ್ದು, ಸಿ ನವಿಲು, ಡಿ ಬಾತುಕೋಳಿ. ಉತ್ತರ ಡಿ ಬಾತುಕೋಳಿ. ತಮ್ಮ ಮೆದುಳಿನ ಅರ್ಧದಷ್ಟು ನಿದ್ದೆ ಮಾಡಲು ಬಿಡುವ ಸಾಮರ್ಥ್ಯ ಮತ್ತು ಉಳಿದ ಅರ್ಧವನ್ನು ಎಚ್ಚರವಾಗಿರಿಸುವ ಸಾಮರ್ಥ್ಯ ಹೊಂದಿರುವ ಹಕ್ಕಿ ಬಾತುಕೋಳಿ. ಕಣ್ಣು ಮತ್ತು ಕಿವಿಗಳನ್ನು ಸ್ವಚ್ಛಗೊಳಿಸಲು ತನ್ನ ನಾಲಿಗೆಯನ್ನು ಬಳಸುವ ಪ್ರಾಣಿ ಯಾವುದು? ಎ ನಾಯಿ, ಬಿ ಆನೆ, ಸಿ ಸಿಂಹ, ಡಿ ಜಿರಾಫೆ. ಉತ್ತರ ಡಿ ಜಿರಾಫೆ. ಕಣ್ಣು ಮತ್ತು ಕಿವಿಗಳನ್ನು ಸ್ವಚ್ಛಗೊಳಿಸಲು ತನ್ನ ನಾಲಿಗೆಯನ್ನು ಬಳಸುವ ಏಕೈಕ ಪ್ರಾಣಿ ಜಿರಾಫೆ. ಜಗತ್ತಿನಲ್ಲಿ ಹೆಚ್ಚಿನ ಜನರು ಯಾವ ಮಾಂಸವನ್ನು ತಿನ್ನುತ್ತಾರೆ? ಎ ಗೋಮಾಂಸ, ಬಿ ಹಂದಿ ಮಾಂಸ, ಸಿ ಚಿಕನ್, ಡಿ ಮೇಕೆ. ಉತ್ತರ ಬಿ ಹಂದಿ ಮಾಂಸ. ಜಗತ್ತಿನಲ್ಲಿ ಹೆಚ್ಚಿನ ಜನರು ಹಂದಿ ಮಾಂಸವನ್ನು ಹೆಚ್ಚಾಗಿ ಸೇವಿಸುತ್ತಾರೆ. ಕಾಗೆಯ ಗೂಡಿನಲ್ಲಿ ಮೊಟ್ಟೆ ಇಟ್ಟು ಮರಿ ಪಡೆಯುವ ಪಕ್ಷಿ ಯಾವುದು? ಎ ಕೋಗಿಲೆ, ಬಿ ನವಿಲು, ಸಿ ಉಷ್ಣ ಪಕ್ಷಿ, ಡಿ ಗಿಳಿ. ಉತ್ತರ ಎ ಕೋಗಿಲೆ. ಕಾಗೆಯ ಗೂಡಿನಲ್ಲಿ ಮೊಟ್ಟೆ ಇಟ್ಟು ಮರಿ ಪಡೆಯುವ ಪಕ್ಷಿ ಕೋಗಿಲೆ. OnePlus ಮೊಬೈಲ್ ಯಾವ ದೇಶದ ಕಂಪನಿ? ಎ ಭಾರತ, ಬಿ ಚೀನಾ, ಸಿ ಜಪಾನ್, ಡಿ ಅಮೆರಿಕ. ಉತ್ತರ ಬಿ ಚೀನಾ. OnePlus ಮೊಬೈಲ್ ಚೀನಾ ದೇಶದ ಕಂಪನಿಯಾಗಿದೆ.